ರೆಡಿನಾ ಅಮ್ಮ? ಎಣ್ಣೆ ಹಚ್ಕೊಳಕ್ಕೆ ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ಲಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮಧ್ಯ ನಾವೆಲ್ಲರೂ ಬ್ಯುಸಿ ಆಗಿರೋದ್ರಿಂದ ಅದಕ್ಕೆ ಟೈಮ್ ಕೊಡಕ್ ಆಗ್ಲಿಲ್ಲ. ಎಗೇನ್ ಯುಗಾದಿ ಹಬ್ಬ ಮಗಳನ್ನ ಜೊತೆಗೆ ಮಾಡೋದು ಸ್ಪೆಷಲ್ ಆಗೇ ಇರುತ್ತೆ. ಅದಕ್ಕೆ ಮತ್ತಿದು ಎಗೇನ್ ಒಂದು ಡಾಕ್ಯುಮೆಂಟ್ರಿ ತರ ಇರ್ಲಿ ಅಂತ ಇದೊಂದು ಲಾಗ್ ತರ ಮಾಡ್ತಾ ಇದ್ದೀನಿ. ಏನಿದು? ಏನು ಹಣ್ಣು? ತಿನ್ನು ನೀನು. ನಮ್ ಕಡೆ ಫಸ್ಟ್ಲಿ ನಾವು ಫಸ್ಟ್ ಟೈಮ್ ಅಂದ್ರೆ ಈ ತರ ಫ್ಯಾಮಿಲಿ ಬಿಟ್ಟು ನಾವಷ್ಟೇ ಹಬ್ಬ ಆಚರಿಸ್ತಿರೋದು. ಅದೇನ್ ಡಿಫ್ರೆಂಟ್ ಅಂತ ಅಲ್ಲ. ಯಾಕೆ ಅಂದ್ರೆ ವೀಕ್ಲಿ ಊರಿಗೆ ಹೋಗ್ತಿದ್ವಿ. ದಟ್ಟು ಇದು ಮಿಡ್ ವೀಕ್ ಬಂದಿತ್ತು. ಮತ್ತೆ ನೆಕ್ಸ್ಟ್ ವೀಕ್ ನಮ್ಮೂರಲ್ಲಿ ಏನದು ಕೆಂಡಾರ್ಚನೆ ಇರೋದ್ರಿಂದ ವೀರಭದ್ರೇಶ್ವರ ಬಸವಣ್ಣಂದು, ಹಂಗಾಗಿ ಮತ್ತೆ ನೆಕ್ಸ್ಟ್ ವೀಕ್ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದು ಇವತ್ತೊಂದೇ ದಿನ ರಜಾ ಇರೋದ್ರಿಂದ ನಾವ್ ಇಲ್ಲೇನೆ ಹಬ್ಬ ಮಾಡ್ತಾ ಇದೀವಿ. ಅಂದ್ರೂ ಒಂಥರ ಅಲ್ಲಿ ಏನೇನ್ ಮಾಡ್ತಿದ್ರೋ ಯಾವ್ದನ್ನು ಏನಂತಾರೆ ಸ್ಕಿಪ್ ಮಾಡ್ದೆ ಎಲ್ಲದನ್ನು ನಮ್ಮ ಮನೇಲಿ ನಮ್ಮ ಬಾಲ್ಯದಲ್ಲಿ ನಮ್ಮಮ್ಮವ್ರು ಏನ್ ಮಾಡ್ತಿದ್ರು ಅನ್ನೋದು ನಮಗೆಲ್ಲ ನೆನ್ಪಿತ್ತು. ಅಂದ್ರೆ ಇಲ್ಲಿವರೆಗೂ ನಾನು ಕೂಡ ನನ್ನ ಮಗಳಿಗೆ ಅದನ್ನೆಲ್ಲ ಮಾಡ್ಕೊಂಡು ಹಬ್ಬನ ಮಾಡಿದೀನಿ. ಅಂದ್ರೆ ಬೆಳಗ್ಗೆ 5 ಗಂಟೆಯಿಂದ ಅಮಾವಾಸ್ಯೆ ಪೂಜೆಯಿಂದನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದೀನಿ, ಅದೆಲ್ಲ ಹಾಕ್ತೀನಿ. ಇನ್ನ ನಾವು 3 ದಿನ ಹಬ್ಬ ಮಾಡ್ತೀವಿ. ಫಸ್ಟ್ ಡೇ ರೊಟ್ಟಿ ಹಬ್ಬ, ದೋಸೆ ಹಬ್ಬ ಅಂತ. ಸೆಕೆಂಡ್ ಡೇ ಇದು ಶಾವ್ಗೆ ಹಬ್ಬ ಅಂತ. ಕೆಲವರು ಶಾವ್ಗೆ ಬಸಿತಾರೆ, ಕೆಲವರು ಶಾವ್ಗೆ ಪಾಯಸ ಮಾಡ್ತಾರೆ, ಕೆಲವರು ಒತ್ತು ಶಾವ್ಗೆ ಮಾಡ್ತಾರೆ. ನಾನಿವತ್ತು ಶಾವ್ಗೆ ಪಾಯಸ ಮಾಡಿದ್ದೀನಿ. ಇನ್ನು ಸ್ವಲ್ಪ ಬೇರೆ ಐಟಮ್ಸ್ ಮಾಡಿದ್ದೀನಿ. ಹಂಗೆ ಏನಮ್ಮ ನೋಡಿಲಿ ಚೆನ್ನಾಗಿಲ್ಲ, ಹುಳ ಇದಾವೆ. ಮತ್ತೆ ನಾಳೆ ಚಂದ್ರ ದರ್ಶನ. ಸೊ ನಾಳೆ ಹೋಳ್ಗೆ ಊಟ ಮಾಡೋದು. ಸೊ ಫುಲ್ 3 days ಹಬ್ಬ ಮಾಡ್ತೀವಿ. ಬಟ್ ನಾನು ರೊಟ್ಟಿ ಹಬ್ಬ ಸ್ಕಿಪ್ ಮಾಡ್ಬೇಕಾಯ್ತು. ಬಿಕಾಸ್ ಇನ್ನು ನನ್ನ ಮನೆ ಸೆಟಲ್ ಡೌನ್ ಆಗಿರ್ಲಿಲ್ಲ. ಬೆಳಗ್ಗೆವರೆಗೂ ನಿನ್ನೆ 12 o'clock ವರೆಗೂ ಫುಲ್ ಕ್ಲೀನಿಂಗ್ ಮಾಡ್ಕೊಂಡು ಬೆಳಗ್ಗೆಯಿಂದ ಹಬ್ಬ ಸ್ಟಾರ್ಟ್ ಮಾಡಿದೀವಿ. ಸೊ ನಮ್ ಜೊತೆ ನೀವು ಕೂಡ ಯುಗಾದಿ ಹಬ್ಬ ಯಾವ ತರ ಸೆಲೆಬ್ರೇಟ್ ಮಾಡಿದೀವಿ ಅಂತ ನೋಡ್ಕೊಂಡು ಹೋಗೋಣ. ನಾಳೆದು ಇದೇ ಲಾಗ್ ಅಲ್ಲಿ ಚಂದ್ರ ದರ್ಶನ ತೋರಿಸ್ಬಿಟ್ಟು ಲಾಗ್ ಎಂಡ್ ಮಾಡ್ತೀನಿ. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಟು ಯು ಆಲ್. ಹ್ಯಾಪಿ ಯುಗಾದಿ ಹೇಳು. ಯುಗಾದಿ. ಇನ್ನ ಇದು ಹಬ್ಬದ ದಿನ 6 ಗಂಟೆಗೆ ಆಲ್ರೆಡಿ ನಮ್ಮ ಮನೇಲಿ ಪೂಜೆ ಸ್ಟಾರ್ಟ್ ಆಗಿತ್ತು. ಮುಂಚೆ 5 ಗಂಟೆಗೆ ಎದ್ಬಿಟ್ಟು ಹೊರಗೆಲ್ಲ ಮತ್ತೆ ಒಂದು ರೌಂಡ್ ವಾಶ್ ಮಾಡಿಕೊಂಡು ಮೆಟ್ಲೆಲ್ಲ ವಾಶ್ ಮಾಡಿಕೊಂಡು ಕೊಟ್ಟೆ. ಒಳಗೆ ಇವ್ರು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಹೊರಗೆ ರಂಗೋಲಿ ಹಾಕೋಕ್ಕೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಅಮಾವಾಸ್ಯೆ ಪೂಜೆಯಿಂದ ನಮ್ಮದು ಡೇ ಸ್ಟಾರ್ಟ್ ಆಗಿದ್ದು. ಹಿಂದಿನ ದಿನ ಅಂದರೆ ಬುಧವಾರ 8:15 ಬಂದಿದ್ದು ಅಮಾವಾಸ್ಯೆ. ನೆಕ್ಸ್ಟ್ ಡೇ ಅಂದರೆ ಥರ್ಸ್ಡೇ 6:53ಕ್ಕೆ ಅಮಾವಾಸ್ಯೆ ಎಂಡ್ ಆಗ್ತಿತ್ತು. ಸೊ ಅಷ್ಟರೊಳಗೆ ನಾವು ಅಮಾವಾಸ್ಯೆ ಪೂಜೆನ ಮುಗಿಸ್ಬೇಕಾಗಿತ್ತು. ಹಾಗಾಗಿ ನಾವು ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡ್ರೆ ಥ್ರೂ ಔಟ್ ಹಬ್ಬ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಅಂಡ್ ಅಮಾವಾಸ್ಯೆ ಟೈಮ್ ಮುಗಿಯೋದ್ರೊಳಗೆ ಮಾಡಿದ್ವಿ ಅನ್ನೋ ನೆಮ್ಮದಿನೂ ಸಿಗುತ್ತೆ. ಅಂದರೆ ಅಮಾವಾಸ್ಯೆ ಪೂಜೆ ಈ ಕಡೆ ಅಷ್ಟು ಅಂದರೆ ನಾವೆಲ್ಲ ವೆಹಿಕಲ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಮಾಡೋ ಥರ ಏನೂ ಮಾಡಲಿಲ್ಲ, ನಾನು ಅಬ್ಸರ್ವ್ ಮಾಡಿರೋ ಥರ. ಮುಂಚೆ ನನ್ನ ಕೊಲೀಗ್ಸಿನೂ ಕೇಳ್ತಿದ್ದೆ, ಅವ್ರು ಕೂಡ ಮಾಡಲ್ವಂತೆ ಆ ಥರ ಎಲ್ಲ. ಸೊ ನಮ್ಮದು ಅಷ್ಟರೊಳಗೆ ಮುಗ್ದೋಗಿತ್ತು. ಅಮ್ಮ ಕೂಡ ಹೇಳಿದರು ಅಮಾವಾಸ್ಯೆ ಅವತ್ತು ಪರ್ಟಿಕ್ಯುಲರ್ ದಿನ ನೆಲ ಒರೆಸ್ಬೇಕಾದ್ರೆ ನಿಂಬೆಹಣ್ಣು ಮತ್ತು ಉಪ್ಪಾಕಿ ಒರೆಸ್ಕೊಳ್ಳಿ. ಆ್ಯಂಡ್ ಅಮಾವಾಸ್ಯೆ ಪೂಜೆ ಸ್ಟಾರ್ಟ್ ಆಗಿದ್ದ ದಿನ ಅಂದರೆ ಬುಧವಾರ ಯಾವಾಗ ಸ್ಟಾರ್ಟ್ ಆಯಿತು ಅವತ್ತು ಒಂದು ನಿಂಬೆಹಣ್ಣಿಗೆ 7 ಮೆಣಸಿನ್ಕಾಯಿ ಕಟ್ಟಿ ನಾವು ಏನು ಮೇನ್ ಡೋರು
ಇರುತ್ತಲ್ಲ ಅದಕ್ಕೆ ಕಟ್ಟಿ ನೆಕ್ಸ್ಟ್ ಡೇ ಅಮಾವಾಸ್ಯೆ ಪೂಜೆ ಆಗಿದ್ಮೇಲೆ ಅದನ್ನ ತೆಗೆದು ಬಿಸಾಕ್ಬಿಡಿ, ಅಂದ್ರೆ ಅಮಾವಾಸ್ಯೆ ಮುಗಿದ ತಕ್ಷಣ ಬಿಸಾಕ್ಬಿಡಿ ಅಂದ್ರು. ಸೊ ಅದನ್ನ ಮಾಡಿದ್ವಿ. ನಮ್ಮ ಪೂಜೆ ಮುಗ್ದಾದ್ಮೇಲೆ ಇನ್ನ ಟೈಮ್ ಇತ್ತು ಅಮಾವಾಸ್ಯೆ ಮುಗಿಯೋದ್ರೊಳಗೆ, ಅಷ್ಟರೊಳಗೆ ಟೀ ಕುಟ್ಕೊಂಡು ಎಕ್ಸಾಕ್ಟ್ ಅಮಾವಾಸ್ಯೆ ಮುಗ್ದಿದ್ ಆದ್ಮೇಲೆ ನಾವೇನ್ ಕಟ್ಟಿದ್ವಲ್ಲ ನಿಂಬೆಹಣ್ಣು ಮತ್ತೆ ಕಾಯಿ, ಒಣ ಮೆಣಸಿನ್ಕಾಯಿ, ಅದನ್ನ ನನ್ನ ಹಸ್ಬೆಂಡು ಕಿತ್ತು ಬಿಸಾಕಿದ್ರು. ಇದನ್ನ ಅಮ್ಮ ಹೇಳಿದ್ರು, ಅಂದ್ರೆ ನೆಲ ಒರೆಸೋದಾಗ್ಲಿ ಇದನ್ನ ಕಟ್ಟೋದಾಗ್ಲಿ, ಯಾರ ಮಕ್ಕಳು ಇರ್ತಾರಲ್ಲ ಅವ್ರ ಮನೇಲಿ ಒಂದ್ ಸ್ವಲ್ಪ ಕಾಟ ಅದೆಲ್ಲ ಇದ್ರೆ ಅದು ಹೋಗುತ್ತೆ ಮಾಡಿ ಅಂತ ಹೇಳಿದ್ರು. ಕೆಲವೊಂದು ಹೇಳಿದ್ದು ಮಾಡಿದ್ರೆ ಕಳ್ಕೊಳ್ಳೋದೇನಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಅಮ್ಮ ಹೇಳಿದ ಪ್ರೊಸೀಜರ್ನ ಫಾಲೋ ಮಾಡಿದ್ವಿ. ಸೊ ನನ್ನ ಮಗಳು ಇನ್ನೂ ಮಲಗಿರೋದ್ರಿಂದ ಮತ್ತೆ ಹಬ್ಬಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಏಕೆಂದ್ರೆ ಅವಳು ಎದ್ರೆ ಯಾವುದೂ ನೀಟಾಗಿ ಆಗಲ್ಲ. ಇವಾಗೆಲ್ಲ ಕಾಳು ಏನೋ ಮಾಡಕ್ ಬಂದ್ರೆ ಅವಳು ಕೂಡ ಕಾಳು ತಗೊಂಡು ಸುಮ್ಮನೆ ಎಲ್ಲ ಕೆಲಸಗಳು ಡಿಲೇ ಆಗ್ತವೆ ಅಂತ ಅವಳು ಎದ್ದೇಳೋ ಅಷ್ಟರಲ್ಲಿ ಏನೇನು ಬೇಸಿಕ್ ಪ್ರೆಪ್ ಬೇಕಿತ್ತೋ ಎಲ್ಲ ಮುಗಿಸ್ಕೊಂಡು ಟಿಫನ್ ಕೂಡ ಬಿಸಿಬೇಳೆ ಬಾತ್ ಮಾಡಿದ್ದೆ, ತಿನ್ಕೊಂಡು ಅವಳು ಎದ್ಮೇಲೆ ಅವಳು ಕೂಡ ತಿನ್ಕೊಂಡು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಎಗೇನ್ ಯುಗಾದಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗೆ ಬಂದ್ವಿ. ಹಬ್ಬಕ್ಕೆ ತೋರಣ ಕಟ್ಟಕ್ಕೆ ಬೇವಿನ ಸೊಪ್ಪು ಮತ್ತೆ ಸ್ನಾನ ಮಾಡೋಕ್ಕೆ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಎರಡೂ ಬೇಕಾಗಿತ್ತು. ಸೊ ನಾವು ಫುಲ್ ಕಂಪ್ಲೀಟ್ ಸಿಟಿ ಒಳಗೆ ಇರಲಿಲ್ಲ, ಹಾಗಾಗಿ ದುಡ್ಡು ಕೊಟ್ಟು ತರೋಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ಏಕೆಂದರೆ ಫ್ರೆಶ್ ಆಗಿ ಸಿಕ್ತಿತ್ತು ಸ್ವಲ್ಪ ಆ ಕಡೆ, ಅಂದರೆ ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಕಡೆಗೆ ಹೋಗಿದ್ರೆ. ಹಾಗಾಗಿ ನಾವು ಅದನ್ನು ಜಸ್ಟ್ ಹೂವು ಹಣ್ಣು ತೊಗೊಂಬಂದ್ವಿ. ಮಾವಿನ ಸೊಪ್ಪು ಆಮೇಲೆ ಬೇವಿನ ಸೊಪ್ಪು ಯಾವುದನ್ನು ಕೂಡ ದುಡ್ಡು ಕೊಟ್ಟು ತರಲಿಲ್ಲ. ಏಕೆಂದ್ರೆ ಫ್ರೆಶ್ ಆಗಿ ಸಿಗೋದ್ರಿಂದ ಅದನ್ನು ಕಿತ್ಕೊಂಡ್ರೆ ಅಷ್ಟನ್ನು ಯಾರು ಕೇಳಲ್ಲ ಹೊಲ್ದವರು ಅಂತ ಹೇಳ್ಬಿಟ್ಟು ನಾವು ಅದನ್ನು ತೊಗೊಂಬರೋಕ್ಕೆ ಹೊರಗೆ ಬಂದ್ಬಿಟ್ಟು ತೋರಣ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಮ್ಮು ಅಮ್ಮು ಏನಮ್ಮ ಇವತ್ತು? ಸರಿ, ಏನಿವತ್ತು ಹಬ್ಬ? ಏನಬ್ಬ ಅಮ್ಮು? ಉಗಾದಿ. ಉಗಾದಿ ಏನು? ಉಗಾದಿ ಏನು ಸರ್? ಉಗಾದಿಯಿಂದ ದಸರಾವರೆಗೆ ಹೇಳಿದ್ಲು ನೋಡಿ. ಇವಾಗ ಅವಳಿಗೆ ಇವತ್ತು ಎಷ್ಟು ಸ್ಪೆಷಲ್ ಅನಿಸ್ತೈತೆ ನೋಡು, ಅಲ್ಲ ಖುಷಿಯಾಗಿದ್ದಾಳೆ. ಇವೆಲ್ಲ ಏನು ನೋಡಿರ್ಲಿಲ್ಲ ನಾವು ಹಿಂಗ್ ಮಾಡೋದು ಎಲ್ಲ. ಅದಕ್ಕೆ ಹೇಳೋದು ಮಕ್ಕಳು ಇರೋ ಮನೇಲಿ ಎಲ್ಲದನ್ನು ಮಾಡ್ಬೇಕು ಅಂತ. ಅದು ನಾವಿವತ್ತು ಊರಿಗೆ ಹೋಗೋದಾಗ ಹಬ್ಬ ಮಾಡ್ತೀವಿ. ಅವಳಿಗೆ ಫಸ್ಟ್ ಟೈಮ್ ನಾವ್ ಮದ್ವೆ 4th ಯುಗಾದಿ ಅನ್ಸುತ್ತೆ ನಾವ್ ಮಾಡ್ತಾ ಇರೋದು. ಇಂಡಿಪೆಂಡೆಂಟ್ ಆಗಿ ಒಂದು ಹಬ್ಬ ಆಚರಿಸ್ತಾ ಇರೋದಲ್ಲ. ಫಸ್ಟ್ ಟೈಮ್ ಅಂದ್ರೆ ವಿತೌಟ್ ವರಮಹಾಲಕ್ಷ್ಮಿ ಮಾಡಿ ಅದಾದ್ಮೇಲೆ ಈ ಹಬ್ಬಕ್ಕೆ ಇಷ್ಟು ಡೀಪ್ ಕ್ಲೀನ್. ಅಂದ್ರೆ ನಾನು ಹೇಳಿದ್ ಉಗಾದಿ ಹಬ್ಬ, ಉಗಾದಿ ದೀಪಾವಳಿ ಯಾವಾಗ್ಲೂ ಮನೆಗೆ ಹೋಗಿ ಮಾಡ್ಕೊಂಡ್ ಬರ್ತಿದ್ದು. ಈ ವರ್ಷ ಕಾರಣಾಂತರಗಳಿಂದ ಹೋಗಿಲ್ಲ. ಕಾರಣಾಂತರ ಮಿಡ್ ವೀಕಲ್ ಬಂದೈತೆ ಅನ್ನೋದೊಂದಷ್ಟೇ. ಮಿಡ್ ವೀಕಲ್ ಬಂದಿದ್ದೆ ಒಂದು, ಆಮೇಲೆ ನಮ್ಗೆ ವೀಕ್ಲಿ ಊರಿಗೆ ಹೋಗ್ಬಿಟ್ಟು ಎಕ್ಸ್ಟಿಕ್ ಆಗ್ಬಿಟ್ಟಿದೆ ಫುಲ್. ದೋಸೆ ಹೆಂಗ್ ಮಾಡ್ತಿದ್ಯಾ? ಎರಡಾರ ಮಾಡ್ಬೇಕು, ಒಂದು ಮೇನ್ ಡೋರ್ಗೆ, ಒಂದು ದೇವ್ರ ಮನೆಗೆ. ಹೆಂಗೋ ಒಂದ್ ಸಿಂಪಲ್ ಆಗಿ ಮಾಡೋಣ ಅಂದ್ರೂ ಅನ್ಸಲ್ಲ. ಬೇಗ ಎಲ್ಲಾ ತರ ಚೆನ್ನಾಗ್ ಮಾಡ್ಬೇಕು ಅಂತಾನೆ ಅನ್ಸುತ್ತೆ. ಅದರಲ್ಲೂ ಇದು ಹಿಂದೂಗಳಿಗೆ ಒಂಥರ ಸ್ಪೆಷಲ್ ಹಬ್ಬ ಇದು, ಹೊಸ ವರ್ಷ. ಸೊ ಹೊಸ ವರ್ಷ ಅಲ್ವಾ, ಸೊ ಯಾವ್ದನ್ನು ಬಿಡಂಕೆ ಮನ್ಸ್ ಬರಲ್ಲ. ಎಲ್ಲೆಲ್ಲ ಹೋಗಿ ಹುಡ್ಕೊಂಡ್ ತಗೊಂಡ್ಬಂದು ತೋಟದಲ್ಲೆಲ್ಲ ಹೋಗಿ ಕದ್ದು ಕಡಿಸ್ಕೊಂಡು, ಅಂದ್ರೆ ನಮ್ಗೊಂದು ನೀಟಾಗಿ ನಾವು ಮನೆಗೆ ದೀಪಾವಳಿಗಿಂತ ಯುಗಾದಿನೇ ಅಲ್ಲ ಹಬ್ಬ ಆಚರಿಸಿರೋದು. ಯಾಕೆಂದ್ರೆ ಸಮ್ಮರ್ ಹಾಲಿಡೇಸ್ ಬರ್ತಾ ಇತ್ತು. ಅಂದ್ರೆ ಪ್ರೊಸೀಜರ್ ನೀಟಾಗಿ ಒಂದ್ ಹಬ್ಬದ್ ಗೊತ್ತೈತೆ ಅಂದ್ರೆ ನನಗೆ ಯುಗಾದಿ ಹಬ್ಬ, ದಸರಾ ಹಬ್ಬ. ಯಾಕೆಂದ್ರೆ ದಸರಾ ರಜದಲ್ಲಿ ಮಾಡ್ತಿದ್ದು, ಯುಗಾದಿನ ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಾಡ್ತಿದ್ರ. ಹಂಗಾಗಿ ಏನೇನು ಹೆಂಗೆ ಅಂತ ಗೊತ್ತು. ಅಂದ್ರೆ ದೀಪ ಗೊತ್ತಿಲ್ಲ ಅಂದ್ರೆ ಏನೇನ್ ಪ್ರೊಸೀಜರ್ ಮಾಡ್ತಾರೆ ಅಂತ ಗೊತ್ತು. ಇದೆಲ್ಲ ಆದ್ಮೇಲೆ ಎಲ್ಲ ಎಣ್ಣೆ ಹಚ್ಚೋದು, 1-2 ಅವರ್ ಎಣ್ಣೆಯಲ್ಲಿ ಇರೋದು. ಅದಾದ್ಮೇಲೆ ನಮ್ಮನೆಗೆ ಹೆಂಗ್ ಗೊತ್ತಾ, ಮಸ್ಟ್ ಅಂಡ್ ಶುಡ್ ಯುಗಾದಿ ಹಬ್ಬದ ದಿನ ಮೈಸೂರ್ ಸ್ಯಾಂಡಲ್ ಸೋಪ್ ತಗೊಂಡ್ಬರ್ತಿದ್ವಿ. ಏನಕ್ಕ ಸ್ಪೆಷಲ್? ನಾವು ಚಿಕ್ಕವರಿಂದಾಗಿಂದನು ಅದೇ. ಎಷ್ಟೇ ನಾವು ರೆಗ್ಯುಲರ್ ಸೋಪ್ ಯೂಸ್ ಮಾಡಿರೋನು ಅದೇ ಏನಕ್ಕೆ ಅಂತ ರೀಸನ್ ಇಲ್ಲ. ನಾವು ಯುಗಾದಿ ಹಬ್ಬದ ದಿನ ಅಂದ್ರೆ ಬೇವಿನ ಸೊಪ್ಪಿನ ಸ್ನಾನ ಮಾಡಿ ಎಣ್ಣೆ ಹಚ್ಕೊಂಡು ಆಟ ಆಡ್ ಬಂದು ಸ್ನಾನ ಮಾಡಕ್ಕೆ ಮೈಸೂರ್ ಸ್ಯಾಂಡಲ್ ಸೋಪೇ ಯೂಸ್ ಮಾಡ್ತಾ ಇದ್ದೀವಿ. ಮೈಸೂರ್ ಸ್ಯಾಂಡಲ್ ಅಂದ್ರೆ ಏನು ಗಂಧದ ಮರ ತಾನೆ? ಸೊ ಗಂಧದ ನೀರು ಮೈ ಮೇಲೆ ಬೀಳೋ ತರ ಅದು. ಅಷ್ಟು ಗೊತ್ತಿಲ್ವಲ್ಲ ನಿನಗೆ? ನಿಮ್ಮನೇಲಿ ಮಾಡ್ತಾ ಇದ್ರಾ? ನಮ್ಮನೇಲಿ ಮಾಡ್ತಿಲ್ಲಪ್ಪ. ನಿಮ್ಮನೇಲಿ ಮಾಡ್ತಿರೋದಕ್ಕೆ ಅಟ್ಲೀಸ್ಟ್ ತಿಳ್ಕೊಂಡ್ರೆ ಹೋಗ್ತಾನೆ. ಏನಕ್ಕೆ ಮಾಡ್ತಾರೆ ಅದೊಂದ್ ತರ ಅಲ್ವಾ? ತಿಳ್ಕೊಬ ಇಲ್ಕವ
ಹಾ. ಅದಕ್ಕೆ ನಮ್ ಸಮನಾದ ಐಟಮ್ ನಾವು ಮದುವೆ ಆಗ ಏನೋ ಪ್ರಾಬ್ಲಮ್ ಇರಲ್ಲ ಇವೆಲ್ಲ ನಿನ್ಗೆ ಯಾರು ನನ್ ಮದ್ವೆ ಆಗು ಅಂತ ಹೇಳಿದ್ರು? ಅಲ್ಲ. ಏನಾರೋ ಬಂದ್ ಕೇಳಿದ್ನಿ ನಿನ್ನ. ಪಾಪ ನೀವು ಕೇಳಿಲ್ಲ, ನಾವೇ ಹಿಂದೆ ಬಿದ್ದು ಬಂದಿರ್ತಾರ. ಅಮ್ಮ ಇದೇನು ಶರ್ವಿಕ, ಇದೇನಮ್ಮ? ತೋರಣ ತೋರಣ ಹೇಳು, ಹೇಳೋದೇನು? ಪರ್ಫೆಕ್ಟ್ಲಿ ಆಲ್ ರೈಟ್. ಸೊ ಫೈನಲಿ ನನ್ಗೆ ಹೆಂಗೆ ಅಂತಂದ್ರೆ ಹಬ್ಬ ಅಂತಂದ್ರೆ ಥ್ರೂ ಔಟ್ ದ ಡೇ ಆ ಹಬ್ಬದ ವೈಬ್ ಇರ್ಬೇಕು, ಹಬ್ಬದ ಕೆಲಸ ಮಾಡ್ಬೇಕು. ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಅಂದ್ರೆ ಪೂಜೆ ಏನ್ ಟೈಮ್ ಇದೆಯೋ ಆ ಟೈಮಿಗೆ ಮುಗಿಸ್ಬಿಡೋಣ. ಬಟ್ ಹಬ್ಬನೂ ಅದೇ ರೀತಿ ಅಷ್ಟ್ರೊಳಗೆ ಅಡ್ಗೆ ಮಾಡ್ಬಿಟ್ಟು ಅಷ್ಟ್ರೊಳಗೆ ಎಲ್ಲ ಮುಗಿಸಿದ್ರೆ ಆ ಹಬ್ಬದ ವೈಬು ಥ್ರೂ ಔಟ್ ದ ಡೇ ಕ್ಯಾರಿ ಔಟ್ ಆಗಲ್ಲ ಅಂತ ನಂಗೆ ಅನ್ಸುತ್ತೆ. ಸೊ ನಾನು ಹಬ್ಬನ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ಸಂಜೆವರೆಗೂ ಮಾಡಿದ್ದೀನಿ. ಇಲ್ಲೆಲ್ಲ ಹ್ಯಾಪಿ ಯುಗಾದಿ ಇವಾಗೆಲ್ಲ ಹೋಗಿ ಬಾಯ್ ನೋಡಿಲಿ, ನೆಲ ನೋಡ ಹಿಂಗ್ ಮಾಡಿದಾಳೆ. ಅಲ್ಲಿ ನೋಡು ಅಮ್ಮ, ಏನದೆಲ್ಲ ನಿನ್ ನೋಡಿ ನನ್ನ ಮಗಳು ಮನೇನ ಫುಲ್ಲು ಮಾರ್ಕೆಟ್ ಮಾಡಿದಾಳೆ. ಮಾರ್ಕೆಟ್ ಯಾರಿಗೆ ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಹಾಗೆ ಇದು ನಮ್ಮ ದೇವ್ರ ಮನೆ. ಇಲ್ಲೋಡು ಅವಳ ಬೇಬಿನ ನಿಮ್ದು ಇದನ್ ತಗೊಂಬಂದಿದ್ದಲ್ಲ ಅದು ತಗೊಂಬಂದು ಒರಗಿಸಿ ಇಟ್ಟಾಳೆ. ಇನ್ನಿಷ್ಟು ಬೇವಿನ ಸೊಪ್ಪು ಉಳಿಸಿದೀವಿ ಸ್ನಾನಕ್ಕೆ ಅಂತ. ಅಮ್ಮಗೆ ಸೆಕೆಂಡ್ ಟೈಮ್ ಅನ್ಸುತ್ತೆ ನಾವು ಬೇವಿನ ಸ್ನಾನ ಮಾಡಿಸ್ತಿರೋದು. ಸೆಕೆಂಡ್ ಯುಗಾದಿ, ಸೆಕೆಂಡ್ ಇದು. ಅಮ್ಮ ಸ್ನಾನ ರೆಡಿ? ಎಣ್ಣೆ ಹಚ್ಕೋತೀಯಾ? ವೈ ವೈ ಯಾಕೆ? ಅದೇ ಯಾಕೆ? ಖುಷಿ ಖುಷಿ ಅವಳಿಗೆ. ಅಲ್ಲಪ್ಪು ಎಣ್ಣೆ ಹಚ್ಕೊಳ್ಳೋಣ ಸ್ನಾನ ಮಾಡೋದು. ಅಲ್ಲಪ್ಪು ಯುಗಾದಿ ಬುದ್ಧಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು. ಬಿಡು ಅಮ್ಮ. ಜೋರ್ ಹೊಡಿತಾಳೆ ಅವಳು. ಏ ಶರಮ, ಎಣ್ಣೆ ಹಚ್ತಾರಲ್ಲ ಯಾರು? ನೀನ್ ಹಚ್ಕತಿಯಾ? ನೀನು ಹಚ್ಕೊಂತೀಯಾ? ನೀನು ಹಚ್ಕೋ. ಓಕೆ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಏನು ಶರಮ? ನಾವಿವಾಗ ಎಣ್ಣೆ ಹಚ್ಕೊಂಡು ಮತ್ತೆ ಸಿಗ್ತೀವಿ. ಟೇಕ್ ಕೇರ್, ಬಾಯ್. ಇದು ಕೊಬ್ಬರಿ ಎಣ್ಣೆ ನಮ್ಮ ಮನೇಲಿ ಮಾಡಿದ್ದೆ ಎಣ್ಣೆ. ಅದಕ್ಕೊಂದು ಸ್ವಲ್ಪ ಹಾಕಿ ಎಣ್ಣೆನ ಕುದಿಸ್ಕೊಂಡ್ಬಂದಿದ್ದೀನಿ. ಈಗ ಇಬ್ರು ರೆಡಿ ಆಗಿದ್ದಾರೆ. ಅಮ್ಮ ಅವಳು ಹೋದತ್ರ ಎಲ್ಲ ಬೇಬಿ ಬರ್ಬೇಕು. ಇಬ್ರಿಗೂ ಎಣ್ಣೆ ಹಚ್ಚಿ ನಾನು ಹಚ್ಕೊಂಡು 1-2 hours ಬಿಟ್ಟು ಸ್ನಾನ ಮಾಡಿ ಹಬ್ಬದ ಊಟ ಮಾಡೋದು. ರೆಡಿನಾ ಅಮ್ಮ? ಎಣ್ಣೆ ಹಚ್ಕೊಳಕ್ಕೆ ರೆಡಿ? ಅವಳಿಗೇನು ಹೊಸದಲ್ಲ ಎಣ್ಣೆ ಸ್ನಾನ ಅವಳಿಗೆ. ಅಂಗಲಿಗೆ ಹಚ್ಬೇಡ. ಅಂಗಲಿಗೆ ಹಚ್ಬೇಡ, ಜಾರ್ತಾಳೆ. ಒಂಚೂರು ಹಾಕಪ್ಪ ಎಣ್ಣೆ ಹಾಕಿ ಬೆಳ್ತೀನಿ ನೋಡೋಣ ಏನು ಹಾಕೊಳ್ತೀನಿ. ಕರೆಕ್ಟ್ ಅಲ್ಲ? ಶಾರಾ ನೀನೇನ ಡೌ ಮಾಡಲ್ಲ ಮನೆಗೆ. ಕೈ ಕೊಡಪ್ಪಾಜಿ. ಸರ್ ಕೈ ಕೊಡಮ್ಮ. ಇನ್ನ 3 ಮೆಂಬರ್ಸ್ ಕೂಡ ಎಣ್ಣೆ ಹಚ್ಕೊಂಡು 1-2 hours ಗ್ಯಾಪ್ ಕೊಟ್ಕೊಂಡ್ವಿ. ಅವಾಗ ನಾವು ಚಿಕ್ಕಂದ್ರಿಂದಲೂ ಹಬ್ಬದ ಎಣ್ಣೆ ಹಚ್ಕೊಂಡಿರೋ ದಿನ ಚೌಕಾಬಾರ ಅಂದ್ರೆ ದಶಬಾರ, ಚೌಕಾಬಾರ ಎನಿಥಿಂಗ್ ಆಟ ಆಡ್ತಿದ್ವಿ. ಸೊ ಈ ಸಲ ಊರಿಂದ ಬರ್ತಾ ಹುಣಸೆ ಪಿಕ್ಕನು ತಗೊಂಡ್ಬಂದಿದ್ವಿ. ಸೊ ಅದನ್ನು ಕೂಡ ಆಟ ಆಡಿದ್ವಿ.
ಇನ್ನು ನಾನು 2 hours ಆದಮೇಲೆ ಫಸ್ಟು ಫ್ರೆಶ್ನಪ್ ಆಗಿಬಿಟ್ಟೆ. ಅದಾದಮೇಲೆ ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ 2 pairs ಡ್ರೆಸ್ ತೊಗೊಂಬಂದಿದ್ವಿ. ಇನ್ನು ಹಬ್ಬದ ದಿನ ಎಣ್ಣೆ ಹಚ್ಚಿದ ದಿನ ಹೊಸ ವರ್ಷಕ್ಕೆ ಹೊಸದು ಹಾಕ್ಕೊತಾನೆ ಇದ್ವಿ. ನಾವು ಕೂಡ ಚಿಕ್ಕದ್ರಿಂದಲೂ ಹೊಸ ಬಟ್ಟೆ ಎಣ್ಣೆ ಯಾವತ್ತು ಹಚ್ಕೋತಿದ್ವೋ ಅವತ್ತೇ ಹೊಸ ಬಟ್ಟೆ ಹಾಕ್ಕೊತಾ ಇದ್ದಿದ್ದು. ಚಂದ್ರ ದರ್ಶನಕ್ಕೆ ಬೇರೆ ಬಟ್ಟೆ ಹಾಕ್ಕೊತಿದ್ವಿ. 5 ಹೊಸದು 6 ಮುಂಚೆ ಇದ್ದಿದ್ದು. ಅವಳಿಗೆ 2 ಪೇರು ಕೂಡ ಅವರಪ್ಪ ಹೊಸದು ತಂದಿದ್ರು. ಸೊ 3 ಜನನೂ ಫ್ರೆಶ್ನಪ್ ಆಗಿ ಎಲ್ಲದು ಎಡೆಗೆ ಏನೇನು ಬೇಕೋ ಅದೆಲ್ಲದನ್ನು ಊಟ ಯಾವಾಗ ಫ್ರೆಶಪ್ ಆದಮೇಲೆ ಮತ್ತೆ ಸ್ಟವ್ನ ಪೂಜೆ ಮಾಡಿಕೊಂಡು ಹಬ್ಬದ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗೇನು ಇನ್ನೊಂದು ಸಲ ನೆಲೆ ಎಲ್ಲ ಒರೆಸ್ಕೊಂಡು ಮತ್ತೆ ಪೂಜೆ ಮಾಡಿ ಹಬ್ಬದ ಊಟ ಮಾಡಿದ್ವಿ. ಇನ್ನು ಒಬ್ಬಟ್ಟು ನಾನು ಮಾಡಿರಲಿಲ್ಲ. ಈಗೇನು ಅದನ್ನು ಮಾಡೋಕ್ಕೆ ನಂಗೆ ಆಗಲಿಲ್ಲ. ಒಬ್ಬಳೇ ಮಾಡೋಕ್ಕೆ ತುಂಬ ರಿಸ್ಕ್ ಅಂತ ಅನಿಸ್ತು. ಕೆಳಗೆ ಓನರ್ ಆಂಟಿ ಕೊಟ್ಟಿದ್ದು. ಇನ್ನು ಮಿಕ್ಕಿದ್ದೆಲ್ಲ ಹಬ್ಬದ ಊಟ ಮಾಡಿದ್ದಾಯಿತು. ಅವತ್ತು ಡೇ ಕಂಪ್ಲೀಟ್ ಮಾಡಿ ಇದು ನೆಕ್ಸ್ಟ್ ಡೇ ಚಂದ್ರ ದರ್ಶನದ ದಿನ. ನಾವಿಲ್ಲಿ ಅವತ್ತು ಕೂಡ ಹಬ್ಬದ ಬೈ ಬಿಡ್ಕೊಂಡು ಆ್ಯಕ್ಚುಲಿ ತುಂಬ ಜೋರೇ ಮಾಡ್ತಾರೆ ನಮ್ಮೂರ ಸೈಡೆಲ್ಲ. ಚಂದ್ರ ದರ್ಶನ ಮಾಡಿದ್ರೇ ಯುಗಾದಿ ಕಂಪ್ಲೀಟ್ ಆಗೋದು. ಬಟ್ ಈ ಕಡೆ ನಾವು ನೋಡ್ತಾ ಇದ್ದೀವಿ ಯಾರು ಕೂಡ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಚಂದ್ರನ ನೋಡಲಿಲ್ಲ. ಬಟ್ ಎಲ್ಲರೂ ನೋಡಲೇ ಇಲ್ಲ ಅಂತಲ್ಲ, ಕೆಲವು ಜನ ನೋಡೋಕೆ ನಮ್ಮ ಥರನೇ ಹೊರಗೆ ಬಂದಿದ್ರು. ಇನ್ನು ನಮ್ಮ ಮನೇಲಿ ಎಲ್ಲೂ ಹೋಗೋ ನೆಸೆಸಿಟಿ ಇರಲಿಲ್ಲ. ನಮ್ಮ ಹಳ್ಳಿ ಅಂತಂದರೆ ಸುತ್ತಮುತ್ತ ಮರ ಇರೋದ್ರಿಂದ ಸ್ವಲ್ಪ ದೂರ ಹೋಗಿ ನೋಡ್ತಾ ಇದ್ವಿ. ಇಲ್ಲಿ ನಮ್ಮ ಮನೇಲೇ ಎಕ್ಸಾಕ್ಟಾಗಿ ಮೇಲೆ ಟೆರಸಿಗೆ ಹೋಗ್ಬಿಟ್ರೆ ಚಂದ್ರ ಕಾಣಿಸ್ತಾ ಇತ್ತು. ನನ್ನ ಮಗಳು ನೆಕ್ಸ್ಟ್ ಡೇಗೆ ಶರಾರ ತೊಗೊಂಬಂದಿದ್ವಿ ಹಾಕ್ಕೊಳ್ಳೋಕ್ಕೆ. ಸೊ ಅವಳು ಕೂಡ ಈಗೇನು ಸ್ನಾನ ಮಾಡಿ ಶರಾರ ಹಾಕ್ಕೊಂಡು 3 ಜನನೂ ಆಲ್ರೆಡಿ ಊಟ ಮಾಡಿಬಿಟ್ಟು ಚಂದ್ರನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನು ಟೆರಸ್ಗೆ ಬಂದಿದ್ವಿ. ಟೆರಸ್ಸಿಂದ ಮತ್ತೆ ಕೆಳಗೆ ಹೋಗ್ಬಿಟ್ಟು ಚಂದ್ರ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಕ್ಸಾಕ್ಟ್ ತುಂಬ ಚೆನ್ನಾಗೇ ನಮಗೆ ಅವತ್ತು ಚಂದ್ರ ದರ್ಶನ ಆಯಿತು. ಓಂ ಮೇಡಮ್ಮ. ಅದೇ ಯಾರಿಗಮ್ಮ ಯಾರಿಗೆ ಓಮ್ ಮಾಡ್ತಾರೆ ಸರು? ಯಾರಿಗೆ ಮಾಡ್ತಾ ಇದೀಯ ಓಮು? ಮಾಮ ಕಾಣಿಸುತ್ತಾ? ಎಲ್ಲ ಇದೆ ಮಾಮ ಎಲ್ಲ ತೋರಿಸು. ಅಲ್ಲ ತಡಿ ನಾನು ನೋಡ್ತೀನಿ ಈಗ. ನಾನು ಬೆಳಗ್ತೀನಿ ಕೊಡು. ಮಾಮ ಎಲ್ಲಿ? ವಾ ಸೂಪರ್ ಕೊಡು, ನಾನು ಬೆಳಗ್ತೀನಿ. ಪೂಜೆ ಮಾಡಿ ಹಣ್ಣೆಡೆ ಹಿಡಿದು ಕಾಯಿ ಹೊಡೆದು ಎಗೇನ್ ಹಿರಿಯರ ಆಶೀರ್ವಾದ ತಗೋಬೇಕು. ಇಲ್ಲಿ ಯಾರು ಇರಲಿಲ್ಲ, ಹಸ್ಬೆಂಡಿಗೆ ತೊಗೊಂಡ್ವಿ. ನಾನು ಕಾಲಿಗೆ ಬಿದ್ದಿದ್ದು ನೋಡಿ ನನ್ನ ಮಗಳು ಕೂಡ ಇಬ್ಬರಿಗೂ ಕಾಲಿಗೆ ಬಿದ್ಲು. ಅದೇ ನಾವೇನು ಮಾಡ್ತೀವೋ ನಮ್ಮ ಸುತ್ತ ಇರೋರು ಅದೇ ಕಲಿತಾರೆ, ಅದರಲ್ಲೂ ಚಿಕ್ಕ ಮಕ್ಕಳು ಅನ್ನೋದಕ್ಕೆ ಇದೊಂದು ಗ್ರೇಟ್ ಎಕ್ಸಾಂಪಲ್ಲು. ಇಲ್ಲಿಗೆ ನಮ್ಮ ಹಬ್ಬ ಮುಗೀತು. ನೀವು ಕೂಡ ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ಲಾಂಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋನ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಕೊಂಡು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್, ಟೇಕ್ ಕೇರ್.